ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಸು ಸಿಂಚು ವ್ಲಾಗ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನಿವಾಗ 8:30 ಈಗ ಎದ್ದಿದ್ದೀನಿ. ಮನೆಯಲ್ಲಿ ನಮ್ಮಮ್ಮ ಒಬ್ಬರೇ ಮತ್ತು ನಮ್ಮ ಅಜ್ಜಿ ಇಬ್ಬರು ಎದ್ದು ಸ್ನಾನ ಮಾಡಿದರೆ ನಾವಿನ್ನ ಇವಾಗ ಎದ್ದಿಲ್ಲ. ನಾವಿನ್ನ ಇವಾಗ ಎದ್ದಿದ್ದೀವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವಾಗ ಎಣ್ಣೆ ಎಲ್ಲ ಬಿಸಿ ಮಾಡು ಅಂತ ಹೇಳಿದಾರಮ್ಮ. ಹೋಗ್ಬೇಕು, ಅಷ್ಟರಲ್ಲಿ ಬನ್ನಿ ತೋರಿಸ್ತೀನಿ ಎಲ್ಲ. ನೋಡಿ, ಇವಳು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಇಲ್ಲಿಬ್ರು ಏನೋ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಇಬ್ರು? ಹಾಯ್ ಬಾಯ್. ಬರೀ ಇಂಥದೆಯಾ ಇಲ್ಲಿ? ಹಾಯ್ ಶರಣ್ಯ, ಹ್ಯಾಪಿ ದೀಪಾವಳಿ. ಇಲ್ಲಿ ನಮ್ಮ ಅಜ್ಜಿನೂ ಏನೋ ಕೆಲಸ ಮಾಡ್ತಾ ತಿಂಡಿಗೆ ರೆಡಿ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮ್ಮಮ್ಮ. ಗೌರಮ್ಮ, ಗೌರಮ್ಮ, ಹ್ಯಾಪಿ ದೀಪಾವಳಿ. ಸೇಮ್ ಟು ಯು. ನೋಡಿ ಗೈಸ್, ನಮ್ಮ ಅಜ್ಜಿ ಎಷ್ಟು ಇದು ಮಾಡ್ತಾರೆ. ನನ್ಗೆ ಹೇಳಲಿಲ್ಲ, ಅವಳು ಓದ್ಲು, ಅದಕ್ಕೆ ನಾನು ಹೇಳಲ್ಲ ಅಂತಂದ್ರು. ಗೈಸ್, ನಾನು ರೆಡಿಯಾಗಿದ್ದೀನಿ. ನಮ್ಮಮ್ಮ ರೆಡಿಯಾಗಿದ್ದು ಹೊರಗಡೆ ಹೋಗಿದ್ದು ಬಂದು. ಆಮೇಲೆ ನಮ್ಮಮ್ಮ ವರ್ಕ್ ಮಾಡ್ತಾ ಇದ್ರು. ನಾನು ಎಲ್ಲ ರೆಡಿ ಆಗೋದೆಲ್ಲ ಟೈಮ್ ಆಯಿತು. ಇವಾಗ ಆಲ್ರೆಡಿ ಎಲ್ಲ ತಿಂಡಿ ಆಗಿ ಎಲ್ಲರದ್ದು ಸ್ನಾನ ಎಲ್ಲ ಆಗಿ ರೆಡಿ ಆಗ್ತಾಯಿದ್ವಿ. ನಾನು ಹಂಗೆ ನೋಡಿ, ನಾನು ಹಂಗೆ ರೀಲ್ಸ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಬೆಳಿಗ್ಗೆನೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ. ನಮ್ಮಮ್ಮ ಅಲ್ಲಿ ಏನೋ ತಿಂತ ಕೂತವ್ರೆ. ಆಲ್ರೆಡಿ ಇಲ್ಲಿ ವರ್ಕ್ ನಡೀತಾ ಇದೆ. ಆ್ಯಂಡ್ ಅವಳು ಆ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಅಜ್ಜಿ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಮ್ಮ, ಗೌರಮ್ಮ, ಇಲ್ಲಿ ತಿರುಗು. ಇಷ್ಟೇ ಟೈಮ್. 1 ಗಂಟೆ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಾದ್ರೆ 1 ಗಂಟೆ ಆಗ್ತಾ ಬಂತು. ಇವ್ರಂತೂ ತಿಂತಾವ್ರೆ. ಯಾರಿಗೂ ಕೊಡದೆ ಒಬ್ಬರೇ ಕಟ್ ಮಾಡ್ಕೊಂಡಿಲ್ಲಿ. ಆಕ್ಚುಲಿ ಇವತ್ತೊಂದು ಫೋನ್ ಡೆಲಿವರಿ ಇತ್ತು. ಆ ಫೋನ್ ಅವ್ರು ಇನ್ನೂ ಬಂದೇ ಇಲ್ಲ. ಇವ್ರು ವೆಯ್ಟ್ ಮಾಡ್ತವ್ರೆ, ಅವ್ರು ಇನ್ನೂ ಬಂದಿಲ್ಲ. ಮಾತಾಡು, ತಿನ್ನೋದು ಬಿಟ್ಬಿಟ್ಟು. ಆಗ್ಲಿಂದ ತಿಂತಿದ್ದೆ ಕಂಟಿನ್ಯೂಸ್ ಆಗಿ. ಯಪ್ಪ, ನಾನೇನು ತಿಂದಿಲ್ಲ. ಹೊರಗಡೆ ಹೋಗಿದ್ ಬಂದ್ರು ಗೈಸ್. ಒಬ್ರೇ ಹೋದ್ರು, ಹೊರಗಡೆ ಲಾಕ್ ಮಾಡ್ಕೊಂಡು ಡೋರ್ನ ಮನೇನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದ್ಬಿಡ್ತೀವಿ ಅಂತ. ಅಲ್ಲಿ ರೂಮಲ್ಲಿ ಒಬ್ರು ರೆಡಿ ಆಗ್ತಾ ಇದಾರೆ. ಇವಳು ರೆಡಿ ಆಗು ಅಂತಂದ್ರೆ ನಮ್ಮಮ್ಮ ಇವಳು ಇಬ್ರು ಜಗಳ ಆಡ್ಕೊಂಡು ಇವಳು ಹೇರ್ ಕರ್ಲ್ ಮಾಡ್ಕೊಂತ ಇದ್ದಾಳೆ. ರೆಡಿ ಆಗ್ತಾಳೆ. ಹುಡುಗಿ ದೇವತರ ಅವಳೆ. ನಮ್ಮಂಗ ಅವಳಿಗೂ ಸ್ವಲ್ಪ ಫೈಟ್ ಎಲ್ಲ ಆಗಿದೆ. ಸೊ ಇಬ್ರು ಕರೆಕ್ಟ್ ಆಗಿಲ್ಲ. ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿದೆ. ಎಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಅಗೇನ್ ನನ್ನ ತಂಗಿ ಅವಳೇನೋ ಕರ್ಲ್ ಎಲ್ಲ ಮಾಡಿಕೊಂಡು ಮತ್ತೆ ನೋಡಿ ನಮ್ಮಮ್ಮ ಮತ್ತೆ ಊಟ ಮಾಡ್ತಾ ಕೂತವ್ರೆ. ಮತ್ತೆ ಅವ್ರಿಗೇನೋ ಗೊತ್ತಿಲ್ಲ, ಈ ಸಲ ಬಿಗ್ ಬಾಸ್ ಅಂತೂ ಫುಲ್ ಇಷ್ಟ. ನಮ್ಮಮ್ಮ ಬಿಗ್ ಬಾಸ್ ನೋಡ್ತಾ ಮತ್ತೆ ಆಗ್ಲೂ ಊಟ ಮಾಡ್ತಿದ್ರು, ಈಗಲೂ ಊಟ ಮಾಡ್ತವ್ರೆ. ಆಫ್ ಮಾಡಿ ಸೌಂಡ್ ಕಡಿಮೆ ಮಾಡಿ. ಗೈಸ್, ಅವರು ಆಲ್ಮೋಸ್ಟ್ ಒಂದು 10 ಗಂಟೆಯಿಂದನೂ ಇದೇ ಮಾಡ್ತಾ ಇರೋದು. ಸೌತೆಕಾಯಿ ತಿಂದ್ರು. ಆಮೇಲೆ ಇಲ್ಲಿ ನೋಡಿ ಅದ್ರದ್ದು ಪ್ಲೇಟ್ ಇಲ್ಲಿ ಇದೆ. ಇವಾಗ ಮತ್ತೆ ಊಟ ಮಾಡ್ತಾ ಇದ್ದಾರೆ. ಅಲ್ಲ, ಅವರಂತೂ ಅಡುಗೆ ಮನೆ ಬಿಟ್ಟೇ ಬಂದಿಲ್ಲ. ಅವರಮ್ಮ ಗೀಸ್ 2 ಗಂಟೆ ಆಯ್ತು. ನಮ್ನ ಯಾರನ್ನೂ ಕರೆದಿಲ್ಲ, ಒಬ್ಬರೇ ಊಟ ಮಾಡ್ತಾ ಕೂತವ್ರೆ. ನಾನು ಮಾತ್ರ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಬಿಗ್ ಬಾಸ್ ನೋಡ್ತಾನೆ ಇದ್ದಾರೆ. 24/7 ಬಿಗ್ ಬಾಸ್ ನೋಡಕ್ಕೆ ನಮ್ಮಮ್ಮ ತುಂಬ ಇಷ್ಟಪಡ್ತವ್ರೆ. ಈ ಸೀಸನ್ ಯಾಕೆ ಅಂತ ನಂಗಂತೂ ಗೊತ್ತಿಲ್ಲ. ಯಾವ ಸೀಸನ್ನು ಇಷ್ಟೊಂದು ಇಷ್ಟಪಟ್ಟು ನಮ್ಮಮ್ಮ ನೋಡೇ ಇಲ್ಲ. ನೋಡಿ ಫ್ರೆಂಡ್ಸ್, ವಿಡಿಯೋನು ಮಾಡಕ್ ಬಿಡಲ್ಲ ನಾವು. ಅಮ್ಮ, ಏನ್ ಅನಿಸ್ತಾ ಇದೆ ನಿಂಗೆ? ಇವತ್ತು ಇಷ್ಟೊಂದು ತಿಂತಾ ಇದೆಯಲ್ಲ, ಸುಮ್ಮನೆ ತಿಂತಾನೆ ಇದೆಯಾ? ನೋಡಿ ನಾನು ಇನ್ನೊಬ್ಳು ತೋರಿಸ್ತೀನಿ ಬನ್ನಿ. ಇಲ್ಲಿ ಮಿಂಚು,
ಯಾಕೆ ಈ ತರ ಮನೆ ಕೆಲ್ಸದೊಳ್ ಇದೆಯಾ ಗೈಸ್? ಇವಳು ಏನಂದ್ರೆ ಬೇಕಂದಾಗ ರೆಡಿ ಆಗಲ್ಲ, ಬೇಡ ಅನ್ನೋ ಟೈಮ್ ರೆಡಿ. ಗೈಸ್, ನಾನು ಇವಾಗ ರೆಡಿ ಆಗಿದ್ದೀನಿ. ಯಾಕೆ ಅಂದ್ರೆ ಟೆಂಪಲ್ಗೆ ಹೋಗೋಣ ಅಂತ. ಸೊ ನಮ್ಮಮ್ಮ ನನ್ನ ಮಗಳು ಏನೋ ಕೆಲಸ ಮಾಡ್ತಾ ಇದ್ದಾರೆ, ನೋಡೋಣ ಏನು ಅಂತ. ಏನೋ ಮಾಡ್ತಾ ಇದ್ದೀರಾ? ಅಮ್ಮ ನಾಳೆ ತಿಂಡಿಗೆ ಇದು ಮಾಡ್ತೈತೆ. ತಿಂಡಿಗೆ ಏನು? ದೋಸೆಗೆ ಸಂಪಣ ಏನೋ ಮಾಡ್ತಾ ಇದೆ. ಸಂಪಣ ಏನೋ ಮಾಡ್ತಾ ಇಲ್ಲ, ರುಬ್ತಾ ಇದೆ. ಇವಾಗ ಸಂಜೆ ನಾನೇನಿಲ್ಲ, ಹಂಗೆ ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮಮ್ಮ ಮಾತ್ರ ರೆಡಿಯಾಗಿ ರಂಗೋಲಿ ಬಿಡ್ತಾ ಇದ್ದಾರೆ. ನೋಡಿ, ಇದಕ್ಕೆ ಇವಾಗ ನಾನು ಹೂವು ತಗೊಬಂದಿದ್ದೀನಿ. ಹೂವೆಲ್ಲ ಇಟ್ಟು ಅದನ್ನು ರಂಗೋಲಿನ ಕಂಪ್ಲೀಟ್ ಮಾಡಬೇಕು. ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿ 6 ಗಂಟೆ ಆಯಿತು ಅಂತ ನಾವು 2 ದೀಪ ಹಚ್ಚಿದ್ದಾರೆ. ಪೂಜೆ ಮಾಡಿ ಇನ್ನೂ ಹೊರಗಡೆ ಎಲ್ಲ ದೀಪ ಹಚ್ಚಬೇಕು. ಆಮೇಲೆ ಹಚ್ಚೋಣ, ಕತ್ಲೆ ಆಗಲಿ ಅಂತ ಸುಮ್ಮನೆ ಇದ್ದೀವಿ. ಆಯಪ್ಪ ಬನ್ನಿ ಹೊರಗಡೆ. ನಮ್ಮ ನೋಡಿ ಅಮ್ಮ ನೋಡಿ, ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ. ಇವಳು ನೋಡಿ ಮಿಂಚು, ಅಮ್ಮ ಇಡ್ಕೋ. ಇದರಲ್ಲಿ ಸ್ಟೋರೇಜ್ ಫೋಟೋ ತಗೊಂತಿದ್ದಾರೆ. ಎಲ್ಲ ದೀಪ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ಲೈಟ್ ಹಿಡ್ಕೊಂಡು ಇವ್ರ ಫೋಟೋ, ಇವಳ್ದು ಫೋಟೋ ನಮ್ಮಮ್ಮನ ತೆಗ್ದು ಸಾಕಾಗಿದೆ. ನಮ್ಮಮ್ಮ ಫೋಟೋ ತೆಗೆಸ್ಕೊಂಡು ಸಾಕಾಗಿದೆ. ನಾನು ಮಾತ್ರ ಸುಮ್ಮನೆ ಕೂತಿದ್ದೀನಿ, ನನಗೆ ಮಾತ್ರ ಅವ್ರ ಫೋಟೋ ತಗೋತಿಲ್ಲ. ಇಷ್ಟೇ. ಯಾರೇ ಅದು? ಪ್ರತಿ ಸಲ 2 ದಿನ ಇದು ಹಿಂಗೆ ಆಗೋದು. ಪ್ರತಿ ಸಲನೂ ಇದೇ ಮಾಡ್ತಾರೆ, ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಗ್ಲೇ ಹೋಗ್ಬೇಕಂತ ಅನ್ಕೊಂಡ್ವಿ, ಅದೇ ಯಾರೋ ಬರ್ಬೇಕಿತ್ತು ನಮ್ಮ ಮನೆಗೆ, ಅದಕ್ಕೆ ಹೋಗಿಲ್ಲ. ಈಗ ಹೆಂಗಿದೆ ಸಿಗ್ತಾನ? ಸ್ಕೈ ಶಾಟ್ಸ್ ಹೊಡಿತಾ ಇದ್ದಾರೆ. ಅವ್ರ ಮನೇಲಿ ಲೈಟ್ ಇರೋದು. ಓ, ಏನದು? ಹತ್ರ ಇಲ್ಲ. ಇಬ್ರು ಒಟ್ಟಿಗೆ ಹಚ್ಚಿದ್ರು, ಡಮ್ ಅಂತು. ದೂರ ನಿಂತ್ಕೋ. ಅಯ್ಯಯ್ಯಯ್ಯ, ಮಾಡ್ತಾ ಇರೋದು ಇವರು. ಅವರೇ ಅಮ್ಮ ಈ ಕಡೆ ನೋಡಿಲಿ, ಇವರೇ ಪೊಲ್ಯೂಷನ್ ಮಾಡ್ತಾ ಇರೋದು ಇಷ್ಟು. ನಾನು ಒಬ್ಳೆ ಇಲ್ಲ, ಹಿಂಗೆ ಎಷ್ಟೋ ಜನ ಪಟಾಕಿ ಹೊಡಿತಾರೆ. ಅವರೆಲ್ಲ ಮಾಡ್ತಾರೆ, ಅದಕ್ಕೆ ನೀವು, ನಾನು ಹೊಡೆದಿಲ್ಲ. ಮುಂದಕ್ಕೆ ಹೋಗೋಡು.
ಏನದೆ ಸರಪಟಾಕಿ ಅವಳ ಥರನೇ ಇರೋದು ನಚ್ತಾವಳೆ ಅವಳು ಟಪ 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 ನಂಗಂತೂ ಭಯ ಇವಳೆ ಎಲ್ಲ ಮಾಡ್ತಾ ಇರೋದು ದಿಸ್ ಮಚ್ ಆಫ್ ಪೊಲ್ಯೂಷನ್ ದೀಸ್ ಟೂ ಲೇಡೀಸ್ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸಾಕು ಸಾಕು ಬಾ ಅದು ತಿರ್ಗ ತಕ್ಕ ಯಾಕ ಮಲೆ ಐತ್ಯಾ ನೋಡ ಒಂದೊಂದು ಎಷ್ಟು ಚೆನ್ನಾಗಿದೆ ಐತೆ.